ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸಿದ್ದೀನಿ. ಸೊ ನಂಗೆ ಸ್ವಲ್ಪ ವಾಯ್ಸ್ ಏರುಪೇರಾಗಿದೆ, ಸಾರಿ. ಇವತ್ತು ನಾವು ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗೋಗುತ್ತೆ ಅಂತ ಮಕ್ಕಳೆಲ್ಲ ಹಠ ಮಾಡಿದ್ರಂತ ನಾವು ಬನ್ನೇರುಘಟ್ಟ ಪಾರ್ಕ್ ಹೋಗೋದ್ವಿ. ಸೊ ಅಲ್ಲಿ ಯಾವ ರೀತಿ ಎಕ್ಸ್ಪೆರಿಮೆಂಟ್ ಆಯಿತು ಅಂತ ನಿಮಗೆ ತೋರಿಸ್ತೀನಿ. ಇಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಳಿಗೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ಬೇರೆ ಕಡೆ ಝೂಗೆ ಅಬ್ಸರ್ವ್ ಮಾಡೋಕ್ಕಿಂತ ಇಲ್ಲಿ ಸ್ವಲ್ಪ ಆದ್ರೂ ಚೆನ್ನಾಗಿದೆ. ಮಕ್ಕಳು ಆರಾಮಾಗಿ ನೋಡ್ಕೊಂಡು ಕೂಡ ಬರ್ಬೋದು. ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟ್ ಎಂಟ್ರಿ ಫೀಸ್ ತಗೊಂಡು, ಎಂಟ್ರಿ ಫೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಆದ್ರೂ ಕಮ್ಮಿನೇ ಇದೆ, ಪರವಾಗಿಲ್ಲ. ಆರಾಮಾಗಿ ಎಲ್ಲರೂ ಹೋಗಿ ನೋಡ್ಕೊಬರ್ಬೋದು. ಎಂಟ್ರಿ ಫೀಸ್ ತಗೊಂಡು ಒಳಗೆ ಹೋಗಿದ ತಕ್ಷಣ ಅಕ್ವೇರಿಯಂ ಕಾಣುತ್ತೆ. ಅದರಲ್ಲಿ ಮಕ್ಕಳು ಮೀನುಗಳು ನೋಡೋ ಹೊತ್ತಿಗೆ ತುಂಬ ಖುಷಿಯಾಗೋದ್ರು. ಸೊ ಎಲ್ಲರ ಮನೆಗೂ ಅಕ್ವೇರಿಯಂ ಇರುತ್ತೆ ಚಿಕ್ಕ ಚಿಕ್ಕದು, ಬಟ್ ಇಲ್ಲಿ ದೊಡ್ಡದು ಅಕ್ವೇರಿಯಮಲ್ಲಿ ತುಂಬ ಮೀನುಗಳಿತ್ತು. ನನ್ನ ಮಕ್ಕಳಂತೂ ಅದನ್ನೇ ಹಿಡ್ಕೊಂಡಿದ್ರು, ಆ ಮೀನುಗಳು ತಗೊಡಂತ. ಸೊ ಅಲ್ಲೆಲ್ಲ ಕೊಡ್ತಾರಾ? ಅದೆಲ್ಲ ಸಾಧ್ಯ ಇಲ್ಲದ ಮಾತು. ನೆಕ್ಸ್ಟ್ ಬಂದ್ವಿ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ. ಕಾಲದಿಂದ ಕಾಲಕ್ಕೂ ಒಂದೇ ಕಲರ್ ಚೇಂಜ್ ಆಗದೆ ಇರೋದು ಅಂದರೆ ನೋಡಿ, ಇದೊಂದೇ ಫ್ರೆಂಡ್ಸ್. ಏನಂತ ನೋಡ್ತೀರಾ? ಝೀಬ್ರಾ. ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ಎರಡಿದ್ವು ಆಟಾಡಿಕೊಂಡು. ಮತ್ತು ನೆಕ್ಸ್ಟ್ ನಾವು ಬಂದಿದ್ದು ಜಿರಾಫೆ. ಅದು ಒಂದು ಜಿರಾಫೆ ಇತ್ತಲ್ಲಿ, ಅದಕ್ಕೆ ಮೇಲುಗಡೆ ಸೊಪ್ಪು ಕಟ್ಟಿದ್ದಾರೆ. ಜಿರಾಫೆನ ಬುಕ್ಕಲ್ಲಿ ನಾವು ನೋಡೋ ಬದಲು ರಿಯಲ್ಲಾಗಿ ನೋಡೋದೇ ಒಂದು ಚೆಂದ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ಆಮೇಲೆ ಹುಲಿ ಪೋಷನ್ಸ್ ಇತ್ತು. ಹುಲಿ ಆಟ ಆಡ್ಕೊಂಡಿತ್ತು. ಬೋನೆಲ್ಲ ಕ್ಲೀನಾಗಿ, ಅದಕ್ಕೆ ಎಷ್ಟು ಸೆಕ್ಯೂರಿಟಿ ಬೇಕೋ ಅಷ್ಟು ಮಾಡಿರ್ತಾರೆ. ಕ್ಲೀನಾಗಿ ಅದು ಆಟ ಆಡ್ಕೊಂಡಿರುತ್ತೆ. ಸೊ ನಮಗೇನು ಪ್ರಾಬ್ಲಮ್ ಮಾಡೋದಿಲ್ಲ. ನಾವೇನೋ ಪ್ರಾಬ್ಲಮ್ ಮಾಡಿದ್ರೆ ಅದು ನಮಗೆ ಪ್ರಾಬ್ಲಮ್ ಮಾಡುತ್ತೆ. ಇಲ್ಲಿ ನೋಡಿರಿ, ಕರಡಿ ತಿಂದುಬಿಟ್ಟು ಒದ್ದಾಡ್ತಿತ್ತು ಫ್ರೆಂಡ್ಸ್ ಅಲ್ಲಿ. ಅದು ನೋಡೋದೇ ಒಂದು ಚೆಂದ. ಹಿಂಗೆ ಹಾಗೆ ಆಡ್ತಿತ್ತು. ಅಲ್ಲಿಂದ ಬಂದ್ವಿ ಮುಂದಕ್ಕೆ. ಮತ್ತಲ್ಲಿ ಇದಿತ್ತು ಫ್ರೆಂಡ್ಸ್, ಇಲ್ಲಿ ಎಮು ಇತ್ತು. ಎಮು ಅಕ್ಕಿ ಇದೆ. ಎಲ್ಲ ಪ್ರಾಣಿ ಪಕ್ಷಿಗಳು ಆಯಾ ಕೇಜಲ್ಲಿ ಅದಿತ್ತು. ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನೊಂದು ನೋಡಿದ್ವಿ ಫ್ರೆಂಡ್ಸ್, ಗುಳ್ಳೆನರಿ. ಅಯ್ಯಬ್ಬಾ, ನನ್ನನ್ನು ನೋಡ ಯೋಗ ಬರುತ್ತದೆ ಅನ್ನಂಗೆ ಅದು ನಿಂತಿತ್ತು. ಶಿಳ್ಳೆ ಹೊಡೆದ್ರೆ ರಿಯಾಕ್ಟ್ ಮಾಡ್ತಾಯಿತ್ತು. ಇಲ್ಲಿಗೆ ಯಾವ ಕಡೆಯಿಂದ ಶಿಳ್ಳೆ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಯಿತ್ತು ಅಂದರೆ, ನಾವು ಶಿಳ್ಳೆ ಹೊಡಿತಾ ಇದ್ದಂಗೆ ಅದು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿತ್ತು ಫ್ರೆಂಡ್ಸ್ ಅದು. ಮತ್ತು ಇದು ಸಾರಂಗ, ಕೃಷ್ಣಮೃಗ, ಜಿಂಕೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಮಕ್ಕಳನ್ನ ಆರಾಮಾಗಿ ನಾವು ಔಟಿಂಗ್ ಅಂತ ಕರ್ಕೊಂಡೋದ್ರೆ ಆರಾಮಾಗಿ ತೋರಿಸ್ಕೊಬರ್ಬೋದು. ಇದು ನೋಡ್ರಿ, ನೀರಾನೆ ಹಿಪ್ಪೋಪೊಟಮಸ್. ಸೊ ಇದು ಅದು ಉಸಿರು ಬಿಡ್ತಾಯಿದ್ರು ಫ್ರೆಂಡ್ಸ್. ಅದು ಅಷ್ಟು ದೂರಕ್ಕೆ ನೀರು ಬ್ಲೋ ಆಗುತ್ತೆ, ಅಷ್ಟು ಫಾಸ್ಟಾಗಿ ಬ್ಲೋ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕೂ. ಸೊ ಆ ಮಕ್ಕಳನ್ನ ನಾವು ದೊಡ್ಡವರಾಗಲಿ ಯಾರಾಗಲಿ, ತುಂಬ ಜನ ಇದ್ದರು ಫ್ರೆಂಡ್ಸ್, ರಜೆ ಅಲ್ವಾ. ಸೊ ಮಕ್ಕಳನ್ನೆಲ್ಲರನ್ನೂ ಕರ್ಕೊಂಬಂದಿದ್ರು. ತುಂಬ ಹೆವಿ ರಶ್ ಇತ್ತು ನಾವು ಹೋದಾಗ. ಸೊ ಲಾಸ್ಟ್ ಡೇ ಅಂತೇಳಿ ಎಲ್ಲರೂ ಬಂದಿದ್ದರು. ಮಕ್ಕಳೆಲ್ಲ ಆಟ ಆಡಿಕೊಂಡು ಖುಷಿಯಾಗಿ ನೋಡಿಕೊಂಡು ಹೋದರು. ಸೊ ನಾವು ಹಳ್ಳಿನಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಸೊ ನಮ್ಗೆ ಅದೆಲ್ಲ ಏನೂ ಅನಿಸಲ್ಲ. ಸೊ ಒಬ್ಬೊಬ್ಬರು ಅದೇ ನೋಡದೇ ಇರೋರು ಇಷ್ಟು ಕ್ಯೂರಿಯಾಸಿಟಿನಲ್ಲಿ ನೋಡ್ತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿ ಕ್ಯೂರಿಯಾಸಿಟಿಯಾಗಿ ನೋಡ್ತಾಯಿದ್ರು. ಸೊ ಆನೆಗಳು ಹಿಂಡಿತ್ತು. ಆನೆ ಹಿಂಡು ಅಲ್ಲಿ ಲದ್ದಿ ಹಾಕ್ತು. ಸೊ ಫಸ್ಟು ನಮಗೆ ಎಕ್ಸಾಮ್ ಪ್ಯಾಡ್ ಬರೋದು. ಎಕ್ಸಾಮ್ ಬರೆಯುವಾಗ ಬ್ರೌನ್ ಕಲರ್ದು ರೆಡ್ ಕೊಡೋರು. ಸೊ ಅದನ್ನು ಹಂದಿ ಲದ್ದಿನಲ್ಲೇ ಮಾಡೋರು ಅಂತ ಹೇಳೋರು. ಸೊ ನಾವು ಅದನ್ನೇ ನಂಬಿದ್ವಿ. ಸೊ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಕೊನೆಗೆ ಇಲ್ಲಿ ನೋಡಿ ಆಸ್ಟ್ರಿಚ್ ಇತ್ತು. ಆಸ್ಟ್ರಿಚ್ ಆಯ್ತಾ ನೋಡ್ರಿ, ಇದು ಜಿಂಕೆ ಅದಿತ್ತು, ಜಿಂಕೆ ಮರಿಗಳು. ಚೀತಾ ಮಲಗಿತ್ತು, ಒಂದೇ ಚೀತಾ ಇದ್ದಿತ್ತು ಫ್ರೆಂಡ್ಸಲ್ಲಿ. ಮತ್ತು ಇನ್ನೊಂದು ಅಲ್ಲಿ ಸಿಂಹ ಸೌಂಡ್ ಮಾಡ್ತಾಯಿತ್ತು ಫ್ರೆಂಡ್ಸ್. ಅದು ಎಷ್ಟು ಜೋರಾಗಿ ಸೌಂಡ್ ಮಾಡುತ್ತೆ ಅಂದರೆ, ಆ ಸಿಂಹ ಸೌಂಡಿಗೆ ಇರಬೇಕು, ಇಡೀ ಕಾಡು ನಡುಗುತ್ತೆ ಅಂತ ಹೇಳೋರಲ್ವ. ಸೊ ಆ ಸೌಂಡು ನಮಗೆ ಆ ಫೀಲ್, ನಾವು ಫಸ್ಟ್ ಟೈಮ್ ಆ ಫೀಲ್ ಅನುಭವಿಸಿದ್ದು. ತುಂಬಾ ಚೆನ್ನಾಗಿತ್ತು. ಮತ್ತು ಹಕ್ಕಿಗಳಾಗಲಿ ಎಲ್ಲ ಇತ್ತು. ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನವಿಲ್ ಡ್ಯಾನ್ಸ್ ಆಡೋದೆಲ್ಲ ನಿಮಗೆ ನಾನು ಅಪ್ಲೋಡ್ ಮಾಡ್ತೀನಿ. ಹೇಗೆ ಅನ್ನಿಸ್ತು ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ.